ನೋಡಿ, ಕರ್ಕಾಟಕ ರಾಶಿಗೆ ಈಗಾಗಲೇ ಅಷ್ಟಮ ಶನಿ ಪ್ರಾರಂಭ ಆಗಿ ಸುಮಾರು 1 ವರ್ಷ ಕಾಲ ಆಯಿತು. ಅದರಲ್ಲೂ ಗುರುಬಲ ಅನ್ನುವಂಥದ್ದು ಇರಲಿಲ್ಲ. ಒಂದು ಕಡೆ ಗುರು ಚೆನ್ನಾಗಿಲ್ಲ, ಇನ್ನೊಂದು ಕಡೆ ಶನಿ ಚೆನ್ನಾಗಿಲ್ಲ. ಒಂದು ಹಂತಕ್ಕೆ ಕರ್ಕಾಟಕ ರಾಶಿಯವರು ಏನು ಬಂದ್ರು ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್ ಅಷ್ಟೇ ಮಾಡ್ಕೊಂಡ್ ಬರ್ತಾ ಇದ್ರು 1 ವರ್ಷದಿಂದ. ಸ್ವಲ್ಪ ಫಿನಾನ್ಷಿಯಲ್ ಕ್ರೈಸಿಸ್ ಇರುತ್ತೆ, ಜೊತೆಗೆ ಏನಾದ್ರೂ ಒಂದು ಮನೋರೋಧ, ಏನಾದ್ರೂ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ರೋಗವನ್ನು ಅನುಭವಿಸೋ ಮನೋರೋಗ ಜಾಸ್ತಿ ಆಗುವಂಥದ್ದು. ಆದ್ರೆ ಒಂದು ಶುಭ ಸುದ್ದಿ ಏನಪ್ಪಾ ಅಂದ್ರೆ, ಕರ್ಕಾಟಕ ರಾಶಿಯವರಿಗೆ ಅಷ್ಟೇ ಶನಿ ಪ್ರಭಾವ ಇದ್ರು ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬ ಇರತಕ್ಕಂಥದ್ದು. ಅವತ್ತು ಯುಗಾದಿ ಹಬ್ಬ ಪ್ರಾರಂಭ. ಅಲ್ಲಿಂದ ಒಂದು 21 ದಿನಗಳ ಕಾಲ ನಿಮಗೆ ಚೆನ್ನಾಗಿಲ್ಲ ಅಷ್ಟೇ ಗುರು. ಅರ್ಥ ಮಾಡ್ಕೊಳ್ಳಿ, ಏಪ್ರಿಲ್ 9ನೇ ತಾರೀಕಿನಿಂದ ಏಪ್ರಿಲ್ 30ನೇ ತಾರೀಕಿನವರೆಗೂ ಮಾತ್ರ ಗುರು ಚೆನ್ನಾಗಿಲ್ಲ. ಈಗ ಗುರು ಚೆನ್ನಾಗಿಲ್ಲ, ನಾನು ಈಗ ವಿಡಿಯೋ ಮಾಡಿದ ಸಂದರ್ಭದಲ್ಲೂ ನಿಮ್ಗೇನು ಗುರು ಚೆನ್ನಾಗಿಲ್ಲ, 10ನೇ ಮನೆಯಲ್ಲಿದ್ದಾರೆ. ಆದರೆ ಏಪ್ರಿಲ್ 30ನೇ ತಾರೀಕು ಗುರು ಬಹಳ ಬದಲಾವಣೆಯನ್ನ ಹೊಂದುತ್ತಾರೆ. ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿದ್ದಂತ ಗುರು 11ನೇ ಮನೆಗೆ ಬರ್ತಾರೆ. ಅರ್ಥಾತ್ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಪ್ರಾರಂಭ. ಮೇ 1ನೇ ತಾರೀಕು 2024ರಿಂದ ಬರೋ ವರ್ಷ ಯುಗಾದಿ ಹಬ್ಬದವರೆಗೂ ಇರುತ್ತೆ ನಿಮಗೆ ಏನೋ ಗುರುಬಲ ಒಂದಿತ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನ ನೀವು ಕಾಣ್ತೀರಾ. ಹೇಗೆ ಅನ್ನುವಂಥದ್ದು ನಾನು ತಿಳಿಸ್ತೀನಿ. ಕರ್ಕಾಟಕ ರಾಶಿಯವರಿಗೆ ಗುರು ಬಂದು ಋಣ ಅಂದ್ರೆ ಸಾಲ ಮಾಡ್ಬೇಕಾ ನೀವು, ಅದಕ್ಕೆ ಗುರುನೇ ಕಾರಣ. ರೋಗ, ನಿಮ್ಮ ಆರೋಗ್ಯ ಕೆಡಬೇಕಾ, ಅದಕ್ಕೂ ಗುರುನೇ ಕಾರಣ. ನಿಮಗೆ ಶತ್ರುಗಳು ಉತ್ಪತ್ತಿ ಆಗ್ಬೇಕಾದ್ರೂ ಗುರುನೇ ಕಾರಣ ರಾಶಿಯಿಂದ 6ನೇ ಮನೆ ಅಧಿಪತಿ ಗುರು. ಹಾಗೆ ಭಾಗ್ಯಾಧಿಪತಿ 9ನೇ ಮನೆ ಅಧಿಪತಿ ಯಾರು? ಗುರು. ನಿಮಗೆ ಎಲ್ಲ ಸಕಲ ವಿಧ ಭಾಗ್ಯಗಳನ್ನು ಕೊಡುವಂಥವನು. ವಾಹನ ಭಾಗ್ಯದಿಂದ ಹಿಡಿದು ವಿವಾಹ ಸಂತಾನ ಭಾಗ್ಯದವರೆಗೂ, ಗೃಹ ಭಾಗ್ಯದವರೆಗೂ ಎಲ್ಲಾ ಭಾಗ್ಯಗಳನ್ನು ನೀಡುವಂಥದ್ದು ಯಾರು ಕರ್ಕಾಟಕ ರಾಶಿಯವರಿಗೆ ಅಂದ್ರೆ ಅದು ಗುರು. ಅಂಥ ಋಣ ರೋಗ ಶತ್ರು ಹಾಗೂ ಭಾಗ್ಯಕ್ಕೆ ಅಧಿಪತಿಯಾದಂತಹ ಗುರು ಲಾಭಸ್ಥಾನಕ್ಕೆ ಬರ್ತಾರೆ. ಏಪ್ರಿಲ್ 30ನೇ ತಾರೀಕು ನಂತರ ಯಾವ ಕಾರಣಕ್ಕೂ ನಿಮಗೆ ಸಾಲ ಬಾಧೆ ಅನ್ನುವಂಥದ್ದು ಇರೋದಿಲ್ಲ. ಸಾಲ ಕಡಿಮೆ ಆಗ್ತಾ ಹೋಗುತ್ತೆ, ಋಣ ಬಾಧೆ ಕಡಿಮೆ ಆಗುತ್ತೆ. ಏಪ್ರಿಲ್ 30 ಅಂದ್ರೆ ಈ ವರ್ಷ ಮೇ 1ನೇ ತಾರೀಕಿಂದ ಸ್ವಲ್ಪ ಸಾಲವನ್ನು ಕಡಿಮೆ ಮಾಡ್ತೀರಾ. ಸಾಲ ಇದ್ರೆ ಅದನ್ನ ತೀರಿಸ್ತಾ ಹೋಗ್ತೀರಾ. ಕರ್ಕಾಟಕ ರಾಶಿಯವರು ಅದೊಂದು ಪ್ಲಸ್ ಪಾಯಿಂಟ್. ಆರೋಗ್ಯದಲ್ಲಿ ಸ್ವಲ್ಪ ಬಲಿಷ್ಠರಾಗ್ತೀರಾ. ಅನಾರೋಗ್ಯ ನಿಮಗೆ ದೂರ ಆಗಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಶತ್ರುಗಳು ಪಲಾಯನವಾಗಿ ಮಿತ್ರತ್ವವನ್ನು ಹೊಂದುತ್ತಾರೆ. ಯಾವುದೇ ತರಹದ ಶತ್ರುಗಳು ಇದ್ರೂ ಕೂಡ ನಿಮಗೆ ಅನುಕೂಲವಾಗುತ್ತೆ ಹೊರತು ಅನಾನುಕೂಲ ಆಗಲ್ಲ. ಶತ್ರುಗಳಿಂದ ನಿಮ್ಗೆ ಯಾವುದೂ ತೊಂದರೆ ಆಗೋದಿಲ್ಲ. ಹಾಗೆ ಭಾಗ್ಯಗಳು ಉತ್ಪತ್ತಿ ಆಗುತ್ತೆ. ನೀವೀಗ ತಕ್ಷಣ ಏನಾದ್ರು ವಾಹನ ತಗೊಳ್ಬೇಕು ಅಂದ್ರೆ ಬೇಡ, ತಗೋಬೇಡಿ, ಕಾಯಿರಿ. ಮೇ 1ನೇ ತಾರೀಕುವರೆಗೂ ಕಾದು ಆಮೇಲೆ ಕಾರ್ ತಗೊಳ್ಳಿ, ಆಮೇಲೆ ಮನೆ ತಗೊಳ್ಳಿ, ಆಮೇಲೆ ಸೈಟ್ ತಗೊಳ್ಳಿ, ಆಮೇಲೆ ಮದುವೆ ಮಾಡ್ಕೊಳ್ಳಿ, ಆಮೇಲೆ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿ. ಎಲ್ಲದಕ್ಕೂ ಅನುಕೂಲ ಇದೆ ನಿಮಗೆ. ಮೇ 1ನೇ ತಾರೀಕು ನಂತರ ತುಂಬಾ ಅದ್ಭುತವಾದಂತಹ ಅನುಕೂಲದ ಯೋಗ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ. ಏನೇನು ಪ್ರಾಪ್ತಿ ಆಗುತ್ತೆ ಹಾಗಾದ್ರೆ ನೋಡೋಣ. ಏಕಾದಶ ಸ್ಥಾನದ ಫಲ. ಸರ್ವಾಭೀಷ್ಟಾಗಮೋ ಜ್ಯೇಷ್ಠ ಭ್ರಾತ ಜಾತಾಹ ನಿಜಾತ್ಮಜಾಹ ಲಾಭಸ್ಥಾನೇನ ರಾಶ್ಯಾದ್ ಅಖಿಲ ಧನ ಜಯ ಪ್ರಾಪ್ತಿ ವಿಚ್ಛಂತಿ ಸರ್ವೇ. 11ನೇ ಮನೆಯಲ್ಲಿ ಗುರು ಇದ್ದಾಗ ಏನು ಫಲ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡ್ತಾ ಇದ್ದೀವಿ. ಸರಿ, ಗುರು 11ನೇ ಮನೆಯಲ್ಲಿದ್ದಾಗ ಗೋಚಾರದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಖ್ಯಾತಿ, ಸಂತಾನ ಇಷ್ಟು ವೃದ್ಧಿ ಆಗುತ್ತೆ. ಧಾರ್ಮಿಕ ಮೂಲ ನಿಮಗೆ ಅನುಕೂಲ ಆಗುತ್ತೆ. ರೋಗ ನಿವೃತ್ತಿ ಆಗುತ್ತೆ. ಸಹೋದರರ ಮಧ್ಯೆ ಇರ್ತಕ್ಕಂಥ ವೈಮನಸ್ಯ ದೂರ ಆಗುತ್ತೆ. ಶಾಸ್ತ್ರ ಅಧ್ಯಯನ ಹೆಚ್ಚು ಮಾಡ್ತೀರಾ. ಒಳ್ಳೆ ಮಕ್ಕಳು ಪ್ರಾಪ್ತಿ ಆಗುತ್ತೆ. ಧನವಂತರಾಗುವಂತಹ ಲಕ್ಷಣಗಳು ಚೆನ್ನಾಗಿದೆ. ಜ್ಞಾಪಕ ಇಟ್ಕೊಳ್ಳಿ ವೀಕ್ಷಕರೇ, ಗುರು ಧನಕಾರಕ. ಗುರು ಏನ್ ಕಾರಕ? ಧನಕಾರಕ. ಗುರು ಏನ್ ಕಾರಕ? ಸಂತಾನಕಾರಕ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಮೇ 1ರ ನಂತರ ಬರೋ ವರ್ಷ ಯುಗಾದಿವರೆಗೂ ಸಂತಾನಕ್ಕಾಗ್ಲಿ ಹಣಕ್ಕಾಗ್ಲಿ ಯಾವುದೇ ಸಮಸ್ಯೆಗಳು ಬರೋಲ್ಲ ಅನ್ನುವಂಥದ್ದು ಸಂಪೂರ್ಣವಾಗಿ ನಾವು ಹೇಳ್ಬೋದು. ಆದ್ರೆ ಶನಿ ವಿಚಾರಕ್ಕೆ ಬರೋಣ. ಶನಿ ಜನವರಿ 17, 2023ಕ್ಕೆ ನಿಮಗೆ ಅಷ್ಟಮ ಶನಿ ಪ್ರಾರಂಭ ಆಗಿದ್ದು ಕರ್ಕಾಟಕ ರಾಶಿಯವರಿಗೆ. ಅಲ್ಲಿಂದ ಇಲ್ಲಿವರೆಗೂ ನಿಮ್ಗೆ ಅಷ್ಟಮ ಶನಿ ನಡೀತಾ ಇದೆ. ಬರೋ ವರ್ಷ ಅಂದ್ರೆ 2025 ಮಾರ್ಚ್ 28ನೇ ತಾರೀಕಿನವರೆಗೂ ನಿಮಗೆ ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಖಂಡಿತ ಇರುತ್ತೆ. ಈ ಅಷ್ಟಮ ಶನಿ ಪ್ರಭಾವವನ್ನ ನೀವು ಪರಿಹಾರ ಮಾಡ್ಕೊಳ್ಬೇಕು.
ಪ್ರತಿ ಶನಿವಾರ ದಿನ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಪ್ರತಿ ತಿಂಗಳಲ್ಲಿ ಒಮ್ಮೆ ಶನಿ ಪರಮಾತ್ಮನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಬೇಕು. ಹಾಗೆ ಶನಿಗೆ ಅಧಿಪತಿ ಆಗಿರ್ತಕ್ಕಂಥ ಈಶ್ವರನನ್ನ ಹೆಚ್ಚು ಆರಾಧನೆ ಮಾಡಬೇಕು. ಇವೆಲ್ಲವೂ ಕೂಡ ನಾನು ಹೇಳ್ಬೋದು ನಿಮಗೆ. ಹನುಮಾನ್ ಚಾಲೀಸ, ಹನುಮಂತರ ಸ್ಮರಣೆ ಮಾಡುವಂಥದ್ದು, ಹನುಮಂತರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇವೆಲ್ಲವೂ ನೀವು ಮಾಡಲೇಬೇಕು. ಯಾಕೆ ಮಾಡಬೇಕು ಅಂತಂದ್ರೆ, ಆಯುಷ್ಯಂ ಜೀವಯಾತ್ರಾ ಚದ್ವೇ ಶಾಸ್ತ್ರೇ ಪ್ರಯೋಜನೆ ಕೋವಕ್ತ ತಾರತಮ್ಯಸ್ಯ ತಮೇಕಂ ವೇಧಸಾಂ ವಿನಾ. 8ನೇ ಮನೆ ಆಯುಷ್ಯ ಸ್ಥಾನ, ಅದೃಷ್ಟ ಸ್ಥಾನ. ಶನಿ ನಿಮಗೆ ಅದೃಷ್ಟ ಕೊಡಬೇಕು, ಆದ್ರೆ ಕೊಡಲ್ಲ, ಕಾರಣ ಅಷ್ಟಮ ಶನಿ ಪ್ರಭಾವ. ಆಯುಷ್ಯವನ್ನ ಕೊಡಬೇಕು, ಆದ್ರೆ ಆಯುಷ್ಯದಲ್ಲಿ ಸ್ವಲ್ಪ, ಅಂದ್ರೆ ಆಯುಷ್ಯ ಅರ್ಥಾತ್ ಕೆಳಗ್ ಬೀಳೋದು, ಕಾಲೇಟ್ ಮಾಡ್ಕೊಳ್ಳೋದು, ಕೈ ಏಟ್ ಮಾಡ್ಕೊಳ್ಳೋದು, ಏನಾದ್ರೂ ಏಟ್ ಮಾಡ್ಕೊಳ್ತಾ ಇರೋದು, ರಕ್ತ ಬರೋ ತರ ನೋಡ್ತಾ ಇರೋದು, ತಗಲ್ಸ್ಕೊಳ್ಳೋದು, ನೋವು ತಿನ್ನೋದು, ಈ ತರದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಡಿ. ಹೈಯರ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸ್ ಅನ್ನ ಮಾಡಿಸಿ, ವೇದಿಕ್ ಅಸ್ಟ್ರಾಲಜಿ ಪ್ರೊಡಿಕ್ಷನ್ಸ್ ಅನ್ನ ಮಾಡಿಸಿ. ಜನ್ಮ ಜಾತಕದಲ್ಲಿ ಏನಾದ್ರೂ ಶನಿ ಬಲಿಷ್ಠನಾಗಿದ್ರೆ ಅಷ್ಟಮ ಶನಿ ಪ್ರಭಾವ ಎಳ್ಳಷ್ಟು ನಿಮ್ಮನ್ನ ತೊಂದರೆ ಮಾಡಲ್ಲ. ಜನ್ಮ ಜಾತಕದಲ್ಲಿ ಶನಿ ಚೆನ್ನಾಗಿಲ್ವಾ, ಹಾಗಾದ್ರೆ ಶನಿ ಶಾಂತಿ ಮಾಡ್ಕೊಳ್ಳಿ. ಏನ್ ಹೇಳುತ್ತೆ, ವಿಶೇಷವಾದಂತಹ ಫಲಗಳು ನಮಗೆ ಯಾವ ತರ ಹೇಳುತ್ತೆ ಅಂತ ನಾನು ತಿಳಿಸ್ತೀನಿ ನೋಡಿ. ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾಗ ಜಾತಃ ದೀರ್ಘಾಯುಷಾಯುತಃ ಎನ್ನುವಂತೆ ಬಲಿಷ್ಠನಾದರೆ ದೀರ್ಘಾಯುಷ್ಯ ಯೋಗ. ಅಂದ್ರೆ ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇದ್ರೆ ದೀರ್ಘಾಯುಷ್ಯ ಯೋಗ, ಅದನ್ನ ಭಗವಂತ ಕೊಟ್ಟ. ಆಯುಷ್ಯ ದೋಷ ಇಲ್ಲ ನಿಮ್ಗೆ, ದೀರ್ಘಾಯುಷ್ಯ ಯೋಗ ಇದೆ. ಋಣಮುಕ್ತರಾಗ್ತೀರ, ಅಂದ್ರೆ ಸಾಲ ಕಮ್ಮಿ ಆಗುತ್ತೆ. ಮತ್ತೆ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ಬರುತ್ತೆ, ಅದನ್ನು ನಾವು ಕಾಣಬಹುದು. ಬಟ್ ಆಯುಷ್ಯಕ್ಕೆ ಏನು ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಆದ್ರೆ 8ನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ಸಾಲಗಳನ್ನ ಹೆಚ್ಚು ಮಾಡ್ತಾನೆ. ಆದ್ರೆ ಈ ಕಡೆ ಗುರು ನಿಮ್ಗೆ ಸಾಲವನ್ನ ಕಡಿಮೆ ಮಾಡ್ತಾನೆ, ಬ್ಯಾಲೆನ್ಸ್ ಆಗುತ್ತೆ ನಿಮ್ಗೆ. ಅದಕ್ಕೆ ಗುರುಬಲ ಇರೋದು ತುಂಬಾ ಇಂಪಾರ್ಟೆಂಟು. ಆಯುಷ್ಯವೇನೋ ಹೆಚ್ಚಾಗಿರುತ್ತೆ, ಆದ್ರೆ ಸ್ವಲ್ಪ ಹಿಂಸೆ ಜಾಸ್ತಿ ಇರುತ್ತೆ. ಕುಟುಂಬದಲ್ಲಿ ಬೇರೆಯವ್ರಿಗೋಸ್ಕರ ಖರ್ಚು ಮಾಡುವಂಥದ್ದು, ಬೇರೆಯವ್ರಿಗಂತಂದ್ರೆ ಮಕ್ಕಳು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗೋದು, ತಂದೆ ತಾಯಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗೋದು, ಅದಕ್ಕೆ ಬೇಕಾದಂತ ಖರ್ಚನ್ನ ಮಾಡುವಂಥದ್ದು, ಈ ತರ ನರಳಾಟಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಕಷ್ಟ ನಷ್ಟಗಳಿರುತ್ತೆ. ದೃಷ್ಟಿ ಬಾಧೆ ತುಂಬಾ ಕಣ್ಣಿನ ಮೇಲೆ ಬೀಳುವಂಥದ್ದು ಜಾಸ್ತಿ ಇರುತ್ತೆ. ಯಾವುದೇ ರೋಗ ರುಜಿನಗಳು ಬರುವಂತ ಪ್ರಾರಂಭದಲ್ಲಿ ಅದನ್ನ ವೈದ್ಯರಿಗೆ ತೋರಿಸ್ಕೊಂಡು ನಿವಾರಣೆ ಮಾಡ್ಕೊಳ್ಳಿ. ಮತ್ತೆ ಕೆಲವೊಂದಿಷ್ಟು ಸಮಸ್ಯೆಗಳು ಉತ್ಪತ್ತಿ ಆಗಬಹುದು. ಮತ್ತೆ ಇನ್ನೂ ಒಂದು ಏನ್ ಹೇಳಿದಂದ್ರೆ, ಮೂಲವ್ಯಾಧಿ ಸಮಸ್ಯೆಗಳು, ಆಮೇಲೆ ಎಷ್ಟು ತಿಂದ್ರೂ ಕೂಡ ಹೊಟ್ಟೆಗೆ ಸರಿಯಾಗಿ ಹೊಟ್ಟೆ ತುಂಬಲ್ಲ, ಹಸಿವೆ ಜಾಸ್ತಿ ಆಗುವಂಥದ್ದು. ಮತ್ತೆ ಕೆಲವೊಂದಿಷ್ಟು ಭಯ ಅನ್ನುವಂಥದ್ದು ನಿಮಗೆ ಕಾಡುತ್ತೆ, ಅದರಿಂದ ಕೋಪ ಬರುತ್ತೆ. ಕೋಪವನ್ನ ಕಡಿಮೆ ಮಾಡ್ಕೊಳ್ಬೇಕು. ಸಾಧ್ಯವಾದಷ್ಟು ಗುರು ನಿಮಗೆ ಒಳ್ಳೆ ಫಲ ಕೊಡ್ತಾರೆ, ಶನಿ ನಿಮಗೆ ಒಳ್ಳೆ ಫಲ ಕೊಡಲ್ಲ. ಹಾಗಾಗಿ ಶನಿಯ ಮೊರೆಗೆ ಹೋಗ್ಬೇಕು, ಶನೀಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು. ಹೆಚ್ಚು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಶಿವನನ್ನ ನೀವು ಸ್ಮರಣೆ ಮಾಡ್ತಾರಿ, ಶಿವ ಪ್ರಾರ್ಥನೆ ಮಾಡ್ತಾರಿ. ಖಂಡಿತವಾಗ್ಲೂ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಶನಿ ಬಲ ಇಲ್ಲದಿದ್ದರೂ ಗುರುಬಲ ಇದ್ದೇ ಇರುತ್ತೆ. ಶನಿ ಬಲ ನಿಮ್ಮ ಮೂಲ ಜಾತಕದಲ್ಲಿದ್ದರೆ ಶನಿನೂ ಬಲವಾದ ಫಲವನ್ನ ಕೊಡ್ತಾನೆ. ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಭಯನೇ ನಿಮ್ಮ ಸೋಲಿಗೆ ಮೊದಲನೇ ಹೆಜ್ಜೆ. ಭಯ ಪಡಬೇಡಿ, ಧೈರ್ಯವಾಗಿರಿ. ಮೂಲ ಜಾತಕವನ್ನೊಮ್ಮೆ ತೋರಿಸ್ಕೊಡಿ.